ನಮಸ್ಕಾರ. ಇವತ್ತಿನ ವಿಡಿಯೋದ ವಿಷಯ NSE ಅಥವಾ BSE ಷೇರುಗಳನ್ನು ಎಲ್ಲಿಂದ ಕೊಂಡರೂ ಮಾರಿದರೂ ಏನೂ ತೊಂದರೆ ಇಲ್ಲ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರ ಹೊಸದಾಗಿ ಸೇರ್ಕೊಂಡವರು ಮತ್ತೆ ನಮ್ಮ ಯೂಟ್ಯೂಬ್ ಕ್ವಶನ್ ಆನ್ಸರ್ ಸೆಷನ್ ಅಲ್ಲಿ ಜನ ಕೇಳುವ ಪ್ರಶ್ನೆ ಏನು ಅಂತಂದ್ರೆ, ನಾನು BSE ತಗೊಂಡಿದ್ದೇನೆ, NSE ತಗೊಂಡಿದ್ದೇನೆ, ಏನ್ ಮಾಡಬೇಕು? ಒಂದು ಪ್ರಶ್ನೆಯನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. I have invested some amount in different stocks. However, when I see each stock, some of it shows NSE, some shows BSE, even though I have selected Nifty 50 stocks. ಈಗ ಈ ಜನರಿಗೆ ಏನ್ ಗೊಂದಲ ಅಂತಂದ್ರೆ, ನಿಫ್ಟಿ 50 ಶೇರ್ ಅನ್ನು ತಗೊಂಡಿದ್ದೇನೆ, ಅದ್ಯಾಕೆ NSE BSE ಅಂತ ಹೇಳುತ್ತೆ? ಇದಕ್ಕೆ ನಾವು ನಮ್ಮ ಕಾರ್ಯಾಗಾರದಲ್ಲಿರುವ ವಿಡಿಯೋದಲ್ಲಿ ಬೇಕಾದಷ್ಟು ಸಮಜಾಯಿಷಿ ಕೊಟ್ಟಿದ್ದೇವೆ. ಆದರೂ ಕೂಡ ಇವತ್ತು ಹೊಸದಾಗಿ ಒಂದು ಪ್ರಶ್ನೆ ಬಂದದ್ರಿಂದ ಅದರ ಸಲುವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಒಂದು ಹೊಸ ವಿಡಿಯೋನ ಸೃಷ್ಟಿ ಮಾಡಿದ್ದೇವೆ. ಈಗ ಆ ವ್ಯಕ್ತಿ ಕೇಳ್ತಾರೆ, ಮುಂದಿನ ದಿನಗಳಲ್ಲಿ ಇದರಿಂದಾಗಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ BSE ಇಂದ ನಾನು ಕೊಂಡ ಎಲ್ಲ ಷೇರುಗಳನ್ನು ಮಾರ್ಕೊಂಡು ಪುನಃ NSE ಆ ಷೇರುಗಳನ್ನು ಕೊಂಡುಕೊಳ್ಳ? ಇದು ನನಗೆ ತುಂಬಾ ಗೊಂದಲವನ್ನು ಉಂಟು ಮಾಡಿದೆ. ದಯವಿಟ್ಟು ಉತ್ತರವನ್ನು ತಿಳಿಸಿ. ಇವತ್ತು ನಾನು ನಿಮಗೆ ಈ ಷೇರು ಮಾರುಕಟ್ಟೆಯ NSE ಮತ್ತು BSE ಬಗೆಗಿನ ಒಂದಷ್ಟು ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಭಾರತದ ಮಾರುಕಟ್ಟೆಯಲ್ಲಿ ಎರಡು ವಿಧ. ಒಂದು NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಅಂದರೆ ನೀವು ಯಾವುದರಲ್ಲಿ ಕೂಡ ಕೊಳ್ಳಬಹುದು ಅನ್ನುವಂಥದ್ದು ಅರ್ಥ. ಸದ್ಯದ ಮಟ್ಟಿಗೆ NSE ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಅದರಲ್ಲಿ ಟರ್ನ್ ಓವರ್ 90% ಆಫ್ ದ ಹೋಲ್ ಸ್ಟಾಕ್ ಮಾರ್ಕೆಟ್. ಕೇವಲ 10% ಜನ BSE ಡೀಲ್ ಮಾಡ್ತಾರೆ. ಹಿಂದಿನ ದಿನಗಳಲ್ಲಿ BSE ಜಾಸ್ತಿ ಇತ್ತು, ಯಾಕಂದ್ರೆ ಇದು ಓಲ್ಡೆಸ್ಟ್ ಎಕ್ಸ್ಚೇಂಜ್. ನೀವು ಸೂಕ್ಷ್ಮವಾಗಿ ನೋಡಿದ್ರೆ NSE ವಾಲ್ಯೂಮು ಜಾಸ್ತಿ, ಸಪ್ಲೈ ಆಫ್ ದ ಶೇರ್ಸ್ ಕೂಡ ಜಾಸ್ತಿ ಇದೆ. ಆದ್ದರಿಂದ ನೀವು ಯಾವುದೇ ಆಪ್, ಯಾವುದೇ ಟರ್ಮಿನಲ್ ಅಥವಾ ಯಾವುದೇ ಬ್ರೋಕರಿಗೆ ಫೋನ್ ಮಾಡಿದ್ರು ಕೂಡ ಆಟೋಮೆಟಿಕ್ ಆಗಿ ಮತ್ತು ಬೈ ಡಿಫಾಲ್ಟ್ ಎಲ್ಲರೂ ಕೂಡ NSE ಷೇರುಗಳನ್ನು ಬೈ ಮಾಡೋದು, ಸೇಲ್ ಮಾಡೋದು ಮಾಡ್ತಾ ಇರ್ತಾರೆ. ನಾವು ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಹೊಸಬರಿಗೆ ಹೇಳೋದೇನು ಅಂತಂದ್ರೆ, ಆದಷ್ಟು NSE ತಗೊಳ್ಳಿ. ಯಾಕಂತಂದ್ರೆ ವಾಲ್ಯೂಮ್ ಜಾಸ್ತಿ ಇದೆ. ಆದರೆ ನೀವು BSE ಯಾವ್ದಾದ್ರು ಶೇರ್ ತಗೊಂಡಿದ್ರಿ ಅಂತಂದ್ರೆ ಅದರಿಂದ ಏನೂ ತೊಂದರೆ ಇಲ್ಲ. ಯಾಕಂದ್ರೆ NSE ತಗೊಳ್ಬಹುದು, NSE ಮಾರ್ಬೋದು, BSE ತಗೊಳ್ಬಹುದು, BSE ಮಾರ್ಕೋಬಹುದು. ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳಬಹುದು, ಇದ್ಯಾಕೆ ಜನರಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ, ಒಂದೋ NSE ಒಂದೋ BSE ಅಂತ ಮಾಡಿ? ಈ ಪ್ರಶ್ನೆಗೆ ಉತ್ತರ ಬಹಳ ಸರಳ. ಬೆಂಗಳೂರಿನಲ್ಲಿ ನೀವು ಹಣ್ಣು ಹಂಪಲು ತರಕಾರಿ ತಗೋಬೇಕು ಅಂತಂದ್ರೆ ಎರಡು ದೊಡ್ಡ ಮಾರ್ಕೆಟ್ ಇದೆ ಅಂತ ಊಹಿಸ್ಕೊಳ್ಳೋಣ. ಒಂದು ಸಿಟಿ ಮಾರ್ಕೆಟ್, ಇನ್ನೊಂದು ಮಲ್ಲೇಶ್ವರಂ ಮಾರ್ಕೆಟ್. ನೀವು ನಿಮ್ಮ ಹಣ್ಣನ್ನು ಅಥವಾ ಬಾಳೆಹಣ್ಣನ್ನು ಅಥವಾ ಆಪಲ್ ಅನ್ನು ಅಥವಾ ಟೊಮ್ಯಾಟೋವನ್ನು ಎಲ್ಲಿ ಬೇಕಾದ್ರೂ ಖರೀದಿ ಮಾಡಬಹುದು ಮತ್ತು ಎಲ್ಲಿ ಬೇಕಾದ್ರೂ ನಿಮ್ಮಲ್ಲಿ ಬೆಳೆದಂತ ಹಣ್ಣು ಹಂಪಲನ್ನ ಮಾರ್ಕೊಳ್ಬಹುದು. ಅಲ್ಲಿ ಇಲ್ಲಿ ಕೆಲವು ಪೈಸೆಗಳು, ರೂಪಾಯಿಗಳ ಡಿಫ್ರೆನ್ಸ್ ಇರುತ್ತೆ ಅಟ್ ಎ ಪರ್ಟಿಕ್ಯುಲರ್ ಟೈಮ್. ಆದ್ದರಿಂದ ನೀವು ಇಂತಹ ಮಾರುಕಟ್ಟೆಯಲ್ಲೇ ಟೊಮೆಟೊ ತಗೋಬೇಕು ಅಂತ ಏನು ಕಡ್ಡಾಯ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ನಿಮಗೆ ನೆನಪಿಸಬೇಕಾಗುತ್ತೆ. ನೀವು ಯಾವ ಎಕ್ಸ್ಚೇಂಜ್ ಅಲ್ಲಿ ಷೇರುಗಳನ್ನು ಕೊಂಡಿರಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಯಾವ ಶೇರ್ ಅನ್ನು ಕೊಂಡಿದ್ದೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಉದಾಹರಣೆಗೆ ನೀವು ಯಾವ್ದಾದ್ರು ಎಕ್ಸ್ಚೇಂಜ್ ಅಲ್ಲಿ NSE ಇರ್ಬೋದು, BSE ಇರ್ಬೋದು, ಆದರೆ ಯಾವ ಶೇರು? ರಿಲಯನ್ಸ್ ಶೇರ್. ಆದ್ದರಿಂದ ಉತ್ತಮವಾದ ಫಂಡಮೆಂಟಲ್ ಶೇರ್ ಅನ್ನು ಕೊಂಡಿದ್ದೀರಿ ಅಂತ ಆದ್ರೆ ಯಾವ ಎಕ್ಸ್ಚೇಂಜ್ ಅಲ್ಲಿ ಅದನ್ನು ಕೊಂಡಿದ್ದೀರಿ, ಎಲ್ಲಿ ಮಾರ್ತೀರಿ ಅನ್ನುವಂಥದ್ದು ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ. ಉದಾಹರಣೆಗೆ ನೀವು ಯಾವ ಶೇರ್ ಅನ್ನು ಎಲ್ಲಿಂದ ಕೊಂಡ್ರೂ ಪರವಾಗಿಲ್ಲ, ಆದರೆ ಯಾವ ಶೇರ್ ಅನ್ನು ಕೊಂಡಿದ್ದೀರಿ, ಎಷ್ಟು ಸಮಯ ಅದನ್ನು ಇಟ್ಕೊಳ್ತೀರಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಬಹಳ ಜನಕ್ಕೊಂದು ಕನ್ಫ್ಯೂಷನ್, ಶೇರ್ ಅನ್ನು ತಗೊಂಡ್ಮೇಲೆ ಮಾರ್ಕೊಳ್ಬೇಕಾಗುತ್ತೆ. ದೀರ್ಘಾವಧಿಯ ಹೂಡಿಕೆದಾರರಿಗೆ ನಾವು ಹೇಳೋದು, ಉತ್ತಮವಾದ ಫಂಡಮೆಂಟಲ್ ಶೇರ್ ಇದ್ರೆ ಮಾರಿಕೊಳ್ಳುವ ಅಗತ್ಯತೆ ಇಲ್ಲ. ಯಾಕಂದ್ರೆ ಅದು ದಿನ ದಿನ, ವರ್ಷ ವರ್ಷ ಅಪ್ರಿಸಿಯೇಷನ್ ಅನ್ನು ಕಾಣ್ತಾ ಇರುತ್ತೆ. ಒಮ್ಮೆ ನೀವು ಕೊಂಡ ಶೇರು ಡಿಮೆಟ್ ಅಕೌಂಟಿಗೆ ಹೋಯಿತು ಅಂತಾದ್ಮೇಲೆ, ಅದು ಅಲ್ಲಿ ಜಮಾ ಆದ್ಮೇಲೆ
ಅದು NSE ಇಂದ ಪರ್ಚೇಸ್ ಮಾಡಿದರೋ BSE ಇಂದ ಪರ್ಚೇಸ್ ಮಾಡಿದರೋ ಅನ್ನುವಂಥದ್ದು ಇಂಪಾರ್ಟೆಂಟ್ ಇಲ್ಲ. ಯಾಕಂದ್ರೆ ಅದು ಎಷ್ಟು ಕ್ವಾಂಟಿಟಿ ಯಾವ ಕ್ವಾಲಿಟಿ ಶೇರ್ಸ್ ಅನ್ನು ಪರ್ಚೇಸ್ ಮಾಡಿದ್ದೀರಿ ಅನ್ನುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಕನ್ಫ್ಯೂಷನ್ ಬೇಕಾದಷ್ಟು ಜನರ ಮನಸ್ಸಿನಲ್ಲಿದೆ, ಸ್ಪೆಷಲ್ ಆಗಿ ಷೇರು ಮಾರುಕಟ್ಟೆಗೆ ಹೊಸದಾಗಿ ಪಾದಾರ್ಪಣೆ ಮಾಡಿದವರಿಗೆ. ಆದ್ದರಿಂದ ನನ್ನ ವಿನಮ್ರ ವಿನಂತಿ, ದಯವಿಟ್ಟು ಈ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾರ್ಮಲ್ ಆಗಿ ನೀವು ಯಾವ ಎಕ್ಸ್ಚೇಂಜ್ ನಿಂದ ನಿಮ್ಮ ಷೇರುಗಳನ್ನು ಬೈ ಮಾಡ್ತಾ ಇದ್ದೀರಿ, NSE ಅಥವಾ BSE ಅಂತ ಟೈಪ್ ಮಾಡಿ. ನೀವು ನಮ್ಮ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ಈ ಗೊಂದಲ ಎಲ್ಲರಿಗೂ ಇರುವುದರಿಂದಾಗಿ ಈ ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ನಮ್ದು ಒಂದೇ ಒಂದು ಆಸೆ ಏನು ಅಂತಂದ್ರೆ ಕನ್ನಡಿಗರಿಗೆ ಒಂದಷ್ಟು ಫೈನಾನ್ಷಿಯಲ್ ಅವೇರ್ನೆಸ್ ಇರಬೇಕು ಮತ್ತು ದೇಶದ ಮುಂಚೂಣಿಯಲ್ಲಿ ಫೈನಾನ್ಸ್ ಅಲ್ಲಿ ಇರಬೇಕು, ಒಂದಷ್ಟು ಸಂಪತ್ತು ಕನ್ನಡಿಗರಲ್ಲಿ ಜಾಸ್ತಿ ಇರಬೇಕು ಅನ್ನುವ ಕಾರಣದಿಂದ ಈ ವಿಡಿಯೋಗಳನ್ನು ನಿರಂತರವಾಗಿ ಸೆಲ್ಫಿಶ್ನೆಸ್ ಇಲ್ಲದೆ ಮಾಡ್ತಾ ಇದ್ದೇವೆ. ದಯವಿಟ್ಟು ಇದನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.